ನಮಸ್ಕಾರ. ಈ ಕಾಲೇಜಿಗೆ ಬರ್ತಾ ಇದ್ದಾಗೇನೆ ವಿದ್ಯಾರ್ಥಿಗಳು ಯಾತಕ್ಕೆ ಫೇಲ್ ಆಗುವ ಟೆಂಡೆನ್ಸಿ ಜಾಸ್ತಿ ಕಾಣಿಸ್ತಾ ಇದೆ, ಇದರ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರ್ಬೋದು, SSLCಯವರೆಗೂ ಒಂದು ತುಂಬ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಆದರೆ SSLC ದಾಟಿದ ತಕ್ಷಣ, ಅಂದರೆ 10ನೇ ತರಗತಿ ದಾಟಿದ ತಕ್ಷಣವೇ ನಿಮಗೆ PUC ಅಂತ ಹೇಳಿ 2 ಇಯರ್ಸ್ ಬರುತ್ತಲ್ಲ, ಆ PUCನಲ್ಲಿ ರಿಸಲ್ಟ್ಸ್ ನೋಡಿದಾಗ 2 ವರ್ಷದಲ್ಲಿ ಡ್ರಾಸ್ಟಿಕ್ ಆಗಿ ಕಡಿಮೆ ಬೀಳುತ್ತೆ. ಈ ಟೆಂಡೆನ್ಸಿ ಶಾಲೆಯಿಂದ ಕಾಲೇಜಿಗೆ ಬರ್ತಾ ಇದ್ದಾಗೆ ಯಾತಕ್ಕೆ ಈ ಥರ? ನಾನು ಕಳೆದ 20 ವರ್ಷದ, ಮತ್ತೊಮ್ಮೆ ಹೇಳ್ತೇನೆ, ಕಳೆದ 20 ವರ್ಷದ ರೆಕಾರ್ಡ್ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಮಟ್ಟಿಗೆ ನೀವು ಸೆಕೆಂಡ್ PUC ರಿಸಲ್ಟ್ ಕಳೆದ 20 ವರ್ಷದ್ದು ನೀವು ಅನಲೈಸ್ ಮಾಡಿದ್ರೆ ನಿಮ್ಗೆ ಅರ್ಥವಾಗುತ್ತೆ. ಕೆಲವೊಮ್ಮೆ 30%, ಕೆಲವೊಮ್ಮೆ 40%, ಕೆಲವೊಮ್ಮೆ 50% ಪಾಸ್ ಅಲ್ಲ, ಫೇಲ್ ಆಗ್ತಾ ಇರ್ತಾರೆ. ಪತ್ರಿಕೆಗಳಲ್ಲಿ ನೀವು ನೋಡ್ಬೋದು, ಅಲ್ಲಿ ಪಾಸ್ ಆಗಿರುವ 50%, 55%, 60% ಇದನ್ನು ಮಾತ್ರ ಹೇಳ್ತಿರ್ತಾರೆ. ಆದರೆ ಅದಕ್ಕಿಂತ ದೊಡ್ಡದಾಗಿ ಬರಬೇಕಾಗಿದ್ದ ಹೆಡ್ಲೈನ್ಸ್ ಏನು ಅಂತಂದರೆ, 100ಕ್ಕೆ 40%, 100ಕ್ಕೆ 30% ಫೇಲ್ ಆಗ್ತಾ ಇದ್ದಾರಲ್ಲ, ಅದರ ಬಗ್ಗೆ ಚಿಂತನೆಯನ್ನು ಮಾಡುವಂಥದ್ದು ಹೆಡ್ಲೈನ್ಸ್ ಆಗಬೇಕಾಗತ್ತೆ. ನಾನು ಮುಂದೆ ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಕೊಂಡು ಹೋಗ್ತೀನಿ, ನನ್ನ ಈ ಮಾತಿಗೆ ಸಬ್ಸ್ಟ್ಯಾನ್ಷಿಯೇಟ್ ಮಾಡೋದಕ್ಕೋಸ್ಕರ. ಈಗ ಉದಾಹರಣೆಗೆ ತಗೊಳ್ಳೋದಾದರೆ, ಈ ಸ್ಕೂಲಲ್ಲಿ ನಿಮಗೆ ವಿಶೇಷವಾಗಿ ಹೈಸ್ಕೂಲು ಹಾಗೂ 10ನೇ ತರಗತಿಗೆ ಬಂದಾಗ ಆ ಟೈಮಿಂಗ್ಸ್ ಇರುತ್ತಲ್ಲ, ಟೈಮಿಂಗ್ಸು ಬೆಳಗ್ಗಿನಿಂದ ಸಂಜೆವರೆಗೂ ಇರುತ್ತೆ ಶಾಲಾ ಟೈಮಿಂಗ್ಸು. ಅದೇ ನೀವು ಕಾಲೇಜಿಗೆ ಬರ್ತಿದ್ದ ಹಾಗೇ ಅದು ಕೆಲವೇ ಗಂಟೆಗಳ ಕಾಲೇಜ್ ಆಗೋಗುತ್ತೆ. ಎಷ್ಟೋ ಕಡೆ ಅದು 2 ಗಂಟೆ ಇರ್ಬೋದು, 3 ಗಂಟೆ ಇರ್ಬೋದು, ಅಷ್ಟೇ ಕಾಲೇಜಿಗೆ ಸೀಮಿತವಾಗೋಗುತ್ತೆ. ಅಲ್ಲಿ ಆ 2 ವರ್ಷಗಳಲ್ಲಿ ಆ ವಿದ್ಯಾರ್ಥಿಗಳು ಅದು ಕಲಿಯೋದಕ್ಕೆ ಆ ಸಮಯದ ಒಂದು ವ್ಯತ್ಯಾಸ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಅವರಿಗೆ ಆಗೋದಿಲ್ಲ. ಆ ಉಳಿದ ಸಮಯವನ್ನು ಅವ್ರು ಹ್ಯಾಕ್ ಕಳಿಬೇಕು ಅನ್ನೋದನ್ನು ಗೊತ್ತಾಗ್ತಿರೋದಿಲ್ಲ. ಅಲ್ಲಿ ಅವರಿಗೆ ಈ ಹೈಸ್ಕೂಲ್ನಲ್ಲಿ ಇದ್ದಷ್ಟು ಆ ಮಾನದಂಡ ಅದೆಲ್ಲ ಇತ್ತಲ್ಲ, ಸಪೋರ್ಟಿಂಗ್ ಸಿಸ್ಟಮು, ಆ ಸಪೋರ್ಟಿಂಗ್ ಸಿಸ್ಟಮು ಇಲ್ಲಿ ಇರೋದಿಲ್ಲ. ಅಂದರೆ ಏನರ್ಥ ಅಂದರೆ, ಅಲ್ಲಿ ಹೈಸ್ಕೂಲ್ನಲ್ಲಿ ನಿಮಗೆ 10th ಸ್ಟ್ಯಾಂಡರ್ಡಲ್ಲಿ ವಿಶೇಷವಾಗಿ ಇಡೀ ಶಾಲೆಯ ಅಧ್ಯಾಪಕ ವೃಂದವಾಗಲಿ, ಮ್ಯಾನೇಜ್ಮೆಂಟ್ ಆಗಲಿ, ಪೇರೆಂಟ್ಸು, ಪೋಷಕರಾಗಲಿ ಅಥವಾ ಸರ್ಕಾರವೇ ಆಗಲಿ ತುಂಬ ಅದನ್ನು ಫಾಲೋ ಅಪ್ ಮಾಡುತ್ತೆ. ಆ ವಿದ್ಯಾರ್ಥಿಗಳಿಗೆ ಅವತ್ತೊಂದು ದಿನ ಬಸ್ ಕೂಡ ಫ್ರೀಯಾಗಿ ಕೊಡ್ತೇವೆ. ಹಾಗೆ ಸಾಕಷ್ಟು ಮಾತುಗಳ ಸಪೋರ್ಟಿಂಗ್ ಸಿಸ್ಟಮ್ ಇದೆ ನಮ್ಮಲ್ಲಿ ಸೊಸೈಟಿನಲ್ಲಿ. ಆ 10th ಸ್ಟ್ಯಾಂಡರ್ಡು ಪಾಸ್ ಆಗಲಿ, 10th ಸ್ಟ್ಯಾಂಡರ್ಡು ಅದು ಮೈಲ್ ಸ್ಟೋನ್ ಆಫ್ ದ ಇದು ಲೈಫ್ ಅಂತ ಹೇಳಿ, ಇದು ಬಹಳ ಹಿಂದಿನ ಮಾತದು. ಅದೇ PUCಗೆ ಬಂದಾಗ ಈ ಎಲ್ಲವೂ ಸಪೋರ್ಟಿಂಗ್ ಸಿಸ್ಟಮ್ಸ್ ಇದೆಯಲ್ಲ, ಇದೆಲ್ಲವೂ ಕೂಡ ಅದೇ ಮಟ್ಟದಲ್ಲಿ ಬೆಳಗ್ಗಿನಿಂದ ಸಂಜೆವರೆಗೂ ಕಾಲೇಜಿನಲ್ಲಿ ಕೂಡಿಸಿಕೊಂಡು ಅವರಿಗೆ ಅದೇ ರೀತಿಯಾದಂತಹ ಸಂಪೂರ್ಣ ಸಪೋರ್ಟಿಂಗ್ ಸಿಸ್ಟಮ್ ನೀಡುವಲ್ಲಿ ಎಲ್ಲೋ ಒಂದು ಕಡೆ ವಿಫಲವಾಗ್ತಿದೆಯಾ? ಆ ವಿಫಲತೆಯಿಂದಲೇ ವಿದ್ಯಾರ್ಥಿಗಳಿಗೆ ಈ ಸಮಯವನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೂ ಆಗ್ತಾ ಇಲ್ವಾ? ಅಲ್ಲೆಲ್ಲೋ ಒಂದು ಕಡೆ ಗೊಂದಲ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ನೀವು ಸ್ವಲ್ಪ ಅಧ್ಯಯನ ಮಾಡಿ ನೋಡಬೇಕಾಗುತ್ತೆ. ಇನ್ನು ಮುಂದಿನದಾಗಿ ಹೇಳೋದಾದರೆ, ಇತ್ತೀಚೆಗೆ ನೀವು ಉದ್ಯೋಗದ ಕಡೆ ಗಮನಿಸದೆ ಆದರೆ ಈ SSLC 10th ಸ್ಟ್ಯಾಂಡರ್ಡ್ನ ಕೇಳುವಂಥದ್ದು ಪ್ರಕ್ರಿಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಾಗೆ ಸೆಕೆಂಡ್ ಇಯರ್ PUC ಅನ್ನೋದು ಮಿನಿಮಮ್ ಸ್ಟ್ಯಾಂಡರ್ಡ್ ಫಾರ್ ಜಾಬ್ಸ್ ಅನ್ನೋದು ಆಗ್ತಾ ಇರೋದು ನೀವೆಲ್ಲ ಕಡೆ ನೋಡ್ತಿದ್ದೀರಿ. ಸರ್ಕಾರದ್ದೇ ಆಗ್ಬೋದು, ಬಹುತೇಕ ಈವನ್ ಕ್ಲರಿಕಲ್ ಪೋಸ್ಟ್ಗಳಿಗೂ PUC ಆಗಿರಬೇಕು ಅನ್ನೋ ಥರ ಆಗಿರುತ್ತೆ. ಹಾಗಾಗಿ ಈಗ ಮಾನದಂಡ ಇದೆಯಲ್ಲ, ನಾವು 10th ಸ್ಟ್ಯಾಂಡರ್ಡ್ ಅಂತ ಎಷ್ಟೇ ಅದಕ್ಕೆ ಇಂಪಾರ್ಟೆನ್ಸ್ ಕೊಟ್ಟಿದ್ರು, ಅದಷ್ಟೇ ಇಂಪಾರ್ಟೆನ್ಸು ಅಥವಾ ಅದಕ್ಕಿಂತ ಹೆಚ್ಚಿನ ಇಂಪಾರ್ಟೆನ್ಸು ಸೆಕೆಂಡ್ PUC ಅದರ 12th ಸ್ಟ್ಯಾಂಡರ್ಡ್ಗೆ ಕೊಡಲೇಬೇಕಾಗಿದೆ. ಇದು ಕೇವಲ ಎಜುಕೇಷನ್ ಅಷ್ಟೇ ಅಲ್ಲ, ಈ ಎಜುಕೇಟೆಡ್ ಯೂತ್ಸ್ ಇದಾರಲ್ಲ, ಬೋತ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಅವರಿಗೆ ಮುಂದೆ ಕೆರಿಯರ್ ಆಗಬೇಕು, ಜಾಬ್ಸ್ ಆಗಬೇಕು. ಆ ಜಾಬ್ಸ್ಗೆ ಮಿನಿಮಮ್ ಕ್ವಾಲಿಫಿಕೇಷನ್ ಈಗ ಕೇಳ್ತಿದ್ದಾರಲ್ಲ PUC ಅನ್ನೋದು,
ಅದು NDA ಪರೀಕ್ಷೆ ಆಗ್ಬೋದು, ಎಲ್ಲೇ ಆಗಲಿ ನಿಮಗೆ ಆ PUC ಅನ್ನೋದು ಬಹಳ ಮುಖ್ಯ ಆಗ್ತಾ ಇದೆ. ಸೊ ನಮ್ಮ ಇಂಪಾರ್ಟೆನ್ಸ್ ಈಗ ಅಷ್ಟೇ 10th ಕೊಡ್ತಾ ಇರೋದನ್ನೇ ಅಷ್ಟೇ ಇಂಪಾರ್ಟೆನ್ಸ್ PUCವರೆಗೂ ಅದು ಕಂಟಿನ್ಯೂ ಆಗಬೇಕಾಗತ್ತೆ. ಅವರಿಗೆ ಕೆಲವೇ ಗಂಟೆಗಳ ಕಾಲೇಜ್ ಆಗಬಾರ್ದು, ಅದು ಸಂಪೂರ್ಣ ಬೆಳಗಿನಿಂದ ಸಂಜೆವರೆಗೂ ಆಗುವಂಥ ಕಾಲೇಜ್ ಆಗಬೇಕಾಗತ್ತೆ. ಇಲ್ಲಿ ನಾನು ಖಾಸಗಿ ಅಥವಾ ಏಡೆಡ್ ಅನುದಾನಿತ ಅಥವಾ ಈ ಸರ್ಕಾರಿ ಕಾಲೇಜುಗಳು ಅಂತ ನಾನು ವಿಭಜಿಸ್ತಿಲ್ಲ, ನಾನು ಓವರ್ ಆಲ್ ತಗೊಳ್ತಾ ಇದ್ದೀನಿ. ಇಲ್ಲಿ ಯಾರಿಗೆ ಆ ಸಮಸ್ಯೆ ಇದೆ ಅದನ್ನು ಅವ್ರು ಬಗೆಹರಿಸ್ಕೊಳ್ಳೇಬೇಕಾಗತ್ತೆ. ಈಗ PU ಕಾಲೇಜುಗಳು, ಸರ್ಕಾರದ PU ಕಾಲೇಜುಗಳು ಅದು ಕೂಡ ಅದೇ ರೀತಿಯಾಗಿ ಬೆಳಗ್ಗೆಯಿಂದ ಸಂಜೆವರೆಗೂ ನಡೆಸಲಿಕ್ಕಾಗ್ತಿಲ್ಲ ಅಂದರೆ ಅದರ ಕಡೆ ಸರ್ಕಾರವು ಕೂಡ ಗಮನಿಸಬೇಕಾಗತ್ತೆ. ಬಿಲ್ಡಿಂಗ್ ಬೇಕಾದರೆ ಬಿಲ್ಡಿಂಗ್ ಕೊಡಬೇಕಾಗತ್ತೆ, ಆ ಥರ. ಸೊ ಈ ಪ್ರಕ್ರಿಯೆ ಇದೆಯಲ್ಲ, ಇದು ಇವತ್ತಿನ ದಿನ ನನಗೆ ಬಹಳ ಮುಖ್ಯ ಅನ್ನಿಸ್ತಾ ಇದೆ. ಮತ್ತೊಮ್ಮೆ ಕಳೆದ 20 ವರ್ಷದ ಒಂದು ರಿಸಲ್ಟ್ನ ಅಧ್ಯಯನ ಮಾಡಿ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಇನ್ನು ಮುಂದಿನದಾಗಿ ಹೇಳೋದಾದರೆ, ವಿದ್ಯಾರ್ಥಿಗಳಿಗೆ ಲಾಂಗ್ ರೇಂಜ್ ಗೋಲ್ಸ್ಗಳ ಬಗ್ಗೆ PUCನಲ್ಲಿ ಹೇಳಲೇಬೇಕಾಗತ್ತೆ. ಯಾತಕ್ಕೆ ಅಂತಂದರೆ 10ನೇ ತರಗತಿವರೆಗೂ ಎಲ್ಲರೂ ಒಂದೇ ರೀತಿಯಾಗಿ ಓದಿರ್ತಾರೆ, ಅದೇ ಸೋಷಿಯಲ್ ಸ್ಟಡೀಸ್, ಅದೇ ಮ್ಯಾಥಮೆಟಿಕ್ಸ್, ಅದೇ ಸೈನ್ಸ್ ಓದಿರ್ತಾರೆ, ಅದೇ ಲ್ಯಾಂಗ್ವೇಜ್ಗಳನ್ನು ಒಂದೇ ಸಿಲೆಬಸ್ ಇರುತ್ತೆ ಎಂಟೈರ್ ಸ್ಟೇಟ್ಗೆ. ಅದೇ PUCಗೆ ಬಂದಾಗ ಅಲ್ಲಿ ಬೈಫರ್ಕೇಷನ್ ಆಗ್ತಾ ಹೋಗುತ್ತೆ, ಡೈವರ್ಸಿಫಿಕೇಷನ್ ಆಗ್ತಾ ಹೋಗುತ್ತೆ. PUCಗೆ ಬರುತ್ತಿದ್ದಾಗೆ 10th ಆದ ನಂತರ 11th 12th ಅವರು ಈ ಕಡೆ ಹ್ಯುಮ್ಯಾನಿಟೀಸ್ ತಗೊಳ್ತಾರೆ, ಇಲ್ಲ ಸೈನ್ಸ್ ತಗೊಳ್ತಾರೆ, ಇಲ್ಲ ಕಾಮರ್ಸ್ ತಗೊಳ್ತಾರೆ. ಈ ಥರ ಅಲ್ಲಿ ಡೈವರ್ಸಿಫಿಕೇಷನ್ ಆಗ್ತಾ ಹೋಗುತ್ತೆ. ಅದೇ ವಿದ್ಯಾರ್ಥಿಗಳಲ್ಲಿ 3-4 ಭಾಗಗಳಾಗಿ ಆ ವಿದ್ಯಾರ್ಥಿಗಳು ವಿಭಜಿತರಾಗೋಗ್ತಾರೆ. ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ವಿಭಜನೆ ಆಗಿ ತಮಗೆ ಬೇಕಾದಂಥದ್ದನ್ನು ಆಯ್ಕೆ ಮಾಡ್ಕೊಳ್ಳೋದು, ಅವ್ರಿಗಿನ್ನೂ 18 ಕೂಡ ಆಗಿರೋದಿಲ್ಲ, ಅಡಲ್ಟ್ಸು ಆಗಿರೋದಿಲ್ಲ. ಅವರು ಸ್ವಂತ ವಿವೇಚನೆಯಿಂದ ತಗೊಳ್ಬೇಕು ಅಂತ ಅವರಿಗೆ ಅವರ ಸ್ವಂತ ಡಿಸಿಷನ್ ತಗೊಳ್ಬೇಕಾದ್ರೆ ಎಷ್ಟೋ ವಿದ್ಯಾರ್ಥಿಗಳಿಗೆ, ಕೆಲವು ವಿದ್ಯಾರ್ಥಿಗೆ ಆಗ್ಬೋದು, ಆದರೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಆ ಸಮಸ್ಯೆ ಇವತ್ತಿಗೂ ಇದೆ. ಅಲ್ಲಿ ಬರುವಂಥವರು ಪೋಷಕರು ಮೊದಲು ಅವರು ಹೇಳ್ತಾರೆ, ನೀನು ಇದು ತಗೋ, ನಿನಗೆ ಒಳ್ಳೇದಾಗತ್ತೆ ಅಂತ. ಇಲ್ಲ, ಕೆಲವರು ಸಲಹೆಗಾರರು ಇರ್ತಾರೆ ಫ್ಯಾಮಿಲಿ, ಅವರು ಕೂಡ ಸಜೆಷನ್ಸ್ಗಳು ಕೊಡ್ತಿರ್ತಾರೆ, ಇಲ್ಲ ಶಾಲಾ ಕಾಲೇಜುಗಳಲ್ಲಿ ಕೊಡ್ತಾರೆ. ಸೊ ಈ ಥರ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಅದರ ಬೇಸಿಸ್ ಮೇಲೆ, ಅಥವಾ ಅವರ ಸ್ನೇಹಿತರುಗಳೆಲ್ಲ ಒಟ್ಟಿಗೆ ಒಂದು ಸೈನ್ಸ್ಗೆ ಹೋಗಿದ್ರೆ ಇವರು ಕೂಡ ಸೈನ್ಸ್ಗೆ ಹೋಗುವಂಥದ್ದು, ಕಾಮರ್ಸ್ಗೆ ಹೋಗಿದ್ರೆ ಕಾಮರ್ಸ್ಗೆ ಹೋಗುವಂಥದ್ದು, ಈ ರೀತಿಯಾದಂಥದ್ದು ಇರುತ್ತೆ. ಮತ್ತೆ ಕೆಲವರಿಗೆ ವಿಜ್ಞಾನ ಬಹಳ ಕಷ್ಟ ಅಂತೇಳಿ ಹ್ಯುಮ್ಯಾನಿಟೀಸ್ ಕಡೆಗೆ ಹೋಗೋದು ಇರುತ್ತೆ. ಆದರೆ ನಾನಿಲ್ಲಿ ಮಾತಾಡ್ತಿರೋದು, ಅವರು ಯಾವುದನ್ನೇ ಚೂಸ್ ಮಾಡಿದಾಗ ಅಲ್ಲಿ ಲಾಂಗ್ ರೇಂಜ್ ಗೋಲ್ಸ್ಗಳು ಅವ್ರಿಗೆ ಏನಿದೆ ಅನ್ನುವ ಒಂದು ಪ್ರಕ್ರಿಯೆ, ಮುಂದೆ ಏನು ಮಾಡಬೇಕು, ಯಾವ್ಯಾವ ಕೋರ್ಸ್ಗಳು ತಗೊಂಡು ಮುಂದೆ ಹೋಗಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ, ಪ್ಲಸ್ ಅದಾದ ನಂತರ ಯಾವ ರೀತಿಯ ಉದ್ಯೋಗಗಳಿಗೆ ಅವರು ಎಲಿಜಿಬಲ್ ಆಗ್ತಾರೆ ಅನ್ನೋದು ಬಹಳ ಮುಖ್ಯ. ಅದನ್ನು ತಿಳಿಸುವ ಇನ್ನು ಕೆಲವು ಕಡೆ ನಮಗೆ ಮನಸ್ಸಿಗೆ ಬರ್ತಾ ಇರುತ್ತೆ, ವಿದ್ಯಾರ್ಥಿಗಳಲ್ಲೂ ಕೂಡ 17, 18, 16, 17, 18ರಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಜವಾಬ್ದಾರಿಗಳು ಅವರಿಗೆ ಅರ್ಥವಾಗ್ತಿರಬೇಕು. ತಮ್ಮ ಜವಾಬ್ದಾರಿ ಅಂತಂದರೆ ಅವರು ಮುಂದಿನ ಭವಿಷ್ಯಕ್ಕೆ ಸಂಬಂಧಪಟ್ಟಂತೆ ಏನು ಓದಬೇಕು, ಎಷ್ಟು ಓದಬೇಕು, ಅವರು ಟೈಮ್ಸ್ ವೇಸ್ಟ್ ಮಾಡದಂತೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ PUCನಲ್ಲಿ ವೇಸ್ಟ್ ಮಾಡದಂತೆ ಆಗಬೇಕಾಗತ್ತೆ. ಇದು ರೆಸ್ಪಾನ್ಸಿಬಿಲಿಟಿ ಅವರಿಗೆ ತಿಳಿಸಿಕೊಡುವಂತಹ ಕಾರ್ಯಕ್ರಮಗಳು ಆಗಬೇಕು. ಬರೀ ಸಿಲಬಸ್ ಓರಿಯೆಂಟೆಡ್ PU ಕಾಲೇಜ್ ಆಗಬಾರದು. ಬರೀ ಸಿಲಬಸ್ ಓರಿಯೆಂಟೆಡ್ PU ಕಾಲೇಜ್ ಆದರೆ ಮುಂದೆ ಅಲ್ಲಿ ಫೇಲ್ ಆಗುವವರ ಸಂಖ್ಯೆಯು ಹಾಗೆ ಇರುತ್ತೆ. ಹಾಗೆ ಪಾಸ್ ಆದವರು ಕೂಡ ಮುಂದೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಅವರು ಯಾವುದೋ ಕೋರ್ಸ್ ತಗೊಳ್ತಾರೆ, ಮತ್ತೆ ಅವರಿಗೆ ಒಳ್ಳೆ ಜಾಬ್ಗಳು, ಕೆರಿಯರ್ಗಳು ಆಗೋದ್ರಲ್ಲಿ ತೊಂದರೆ ಆಗ್ತಾ ಹೋಗುತ್ತೆ. ದೇ ಕಾಂಟ್ ರಿಯಲೈಸ್. ಅವರಿಗೆ ಈ PUನಲ್ಲೇ ಗೊತ್ತಾಗ್ತಿರಬೇಕು ತಮ್ಮ ಒಂದು ಅಕಾಡೆಮಿಕ್ಕಿನ ಜೊತೆಗೆ ಅಡಿಷ್ನಲ್ ಸ್ಕಿಲ್ಸ್ಗಳು ಇವತ್ತು ಎಷ್ಟು ಬೇಕಾಗತ್ತೆ ಅಂತ ಹೇಳಿ. ಹೌದು, ಅಡಿಷ್ನಲ್ ಸ್ಕಿಲ್ಸ್ಗಳು ತುಂಬಾ ಬೇಕಾಗತ್ತೆ ಇವತ್ತಿನ ಮಟ್ಟಿಗೆ. ಅದರ ಬಗ್ಗೆಯೂ ಕೂಡ ಅವರಿಗೆ ಅರಿವಾಗ್ತಾ ಇರಬೇಕು, ಅಡಿಷ್ನಲ್ ಸ್ಕಿಲ್ಸ್ ಬಗ್ಗೆ. ಆಗ ಅವರು PUC ಆದ ನಂತರ ಡಿಗ್ರಿಗೆ ಹೋದಾಗ ಸಾಕಷ್ಟು ಅಡಿಷ್ನಲ್ ಸ್ಕಿಲ್ಸ್ಗಳ ಕಡೆಯೂ ಇವತ್ತಿನ ದಿನ ಅದನ್ನು ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಅದರಿಂದ ಅವರಿಗೆ ಒಳ್ಳೆಯದಾಗತ್ತೆ. ಇನ್ನು ಮುಂದಿನದಾಗಿ ನಾನು ಹೇಳೋದಾದರೆ, ಇಲ್ಲಿ ಪೂರ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಅಂದರೆ
ಅವರಿಗೆ ಈ ಭಾಷೆ ಬಗ್ಗೆ ಇಲ್ಲಿ ಕೋರ್ಸ್ ಸಬ್ಜೆಕ್ಟ್ಸ್ಗಳಿಗೆ ಇಂಪಾರ್ಟೆನ್ಸ್ ಜಾಸ್ತಿ ಆಗೋಗಿ ಇಲ್ಲಿ ಕಾಲೇಜಿಗೆ ಬರ್ತಿದ್ದ ಹಾಗೇನೆ ಅಲ್ಲಿ ಲ್ಯಾಂಗ್ವೇಜ್ ಸ್ಕಿಲ್ಸ್ಗಳ ಕಡೆ ಗಮನ ಕಡಿಮೆ ಆಗೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಅವರಿಗೆ ಅದು ರೀಡಿಂಗ್ ಆಗ್ಬೋದು, ರೈಟಿಂಗ್ ಆಗ್ಬೋದು, ಸ್ಪೀಕಿಂಗ್ ಆಗ್ಬೋದು, ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು, ಓದೋದು, ಬರೆಯೋದು ಅಥವಾ ಅರ್ಥ ಮಾಡ್ಕೊಳ್ಳೋದು ಎಲ್ಲದರ ಬಗ್ಗೆನೂ ಅಷ್ಟೇ, ಮಾತನಾಡೋದು, ಆ ಲ್ಯಾಂಗ್ವೇಜಲ್ಲಿ ಹಿಡಿತ ಅನ್ನೋದು ಹೋಗ್ತಾ ಹೋಗುತ್ತೆ. ಅದರಿಂದಾಗಿ ಅವರಿಗೆ ಕಾನ್ಫಿಡೆನ್ಸ್ ಲೆವೆಲ್ಲು ಕಡಿಮೆ ಆಗ್ತಾ ಹೋಗುತ್ತೆ. ಬೇಕಾದ್ರೆ ನೋಡಿ, ಯಾರಿಗೆ ಲ್ಯಾಂಗ್ವೇಜ್ ತುಂಬ ಹಿಡಿತಾ ಇರುತ್ತೆ ಅವರು ತುಂಬ ಚೆನ್ನಾಗಿ ಕಾನ್ಫಿಡೆನ್ಸ್ ಅವರಲ್ಲಿ ತುಂಬ ಚೆನ್ನಾಗಿರುತ್ತೆ, ಅವರು ತುಂಬ ಮೇಲೆ ಬರ್ತಾರೆ, ಬಹಳ ಬೇಗ ಮೇಲೆ ಬರ್ತಾರೆ. ಸೊ ಲ್ಯಾಂಗ್ವೇಜ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಎವ್ರಿ ಒನ್ಸ್ ಲೈಫ್. ಯಾರು ಕೂಡ ಅದನ್ನ ಕಡೆಗಣಿಸಬಾರ್ದು ಯಾವುದೇ ಹಂತದಲ್ಲಿ. ಕೆಲವು ಕಡೆ ನಾನು ನೋಡಿದ್ದುಂಟು, ನಿನ್ನ ಈ ಸಬ್ಜೆಕ್ಟ್ಸ್ ಕಾಮರ್ಸ್ ಇದೆ, ನಿನ್ನ ಲ್ಯಾಂಗ್ವೇಜ್ ಕಡೆ ಹೆಚ್ಚು ಗಮನ ಕೊಡಬೇಡ, ಅಥವಾ ಸೈನ್ಸ್ ಇದೆ ಹೆಚ್ಚು ಗಮನ ಕೊಡಬೇಡ ಲ್ಯಾಂಗ್ವೇಜ್ಗೆ ಅಂತ ಹೇಳುವಂಥ ಅದು ತಪ್ಪು ಅಂತ ನನ್ನ ಪ್ರಕಾರ. ಲ್ಯಾಂಗ್ವೇಜ್ ಆಲ್ಸೋ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ಓದೋದು, ಬರೆಯೋದು, ಮಾತನಾಡೋದು, ಅರ್ಥ ಮಾಡ್ಕೊಳ್ಳೋದು ಎಲ್ಲದಕ್ಕೂ ನಾವು ಗಮನ ಕೊಡಬೇಕಾಗತ್ತೆ ಅಷ್ಟೇ. ಹಾಗಾಗಿ ಕಾಲೇಜುಗಳಲ್ಲಿ ಈ ಲ್ಯಾಂಗ್ವೇಜ್ಗಳಿಗನ್ನ ಅಷ್ಟು ಇಂಪಾರ್ಟೆನ್ಸ್ ಕೊಡ್ದಲ್ಲೇ ಇದ್ದಕ್ಕಿದ್ದಾಗೆ ಲ್ಯಾಂಗ್ವೇಜ್ ಇಂಪಾರ್ಟೆನ್ಸು 10th ಸ್ಟ್ಯಾಂಡರ್ಡ್ ಆಗ್ತಿದ್ದಾಗೇನೆ ಡಿಟ್ಯೂರಿಯೇಟ್ ಆಗ್ತಾ ಹೋಗೋದು ಮುಂದಿನ ದಿನದಲ್ಲಿ ಅವರುಗಳಿಗೆ ಕಷ್ಟ ಆಗುತ್ತೆ. ಇಲ್ಲೇನಾಗುತ್ತೆ, ನಾನು ಆಗಲೇ ಹೇಳಿದಾಗೆ ಈ 10th ಸ್ಟ್ಯಾಂಡರ್ಡ್ವರೆಗೂ ಎಲ್ಲರೂ ಒಂದೇ ರೀತಿಯಾಗಿ ಓದಿರ್ತಾರೆ, ಒಂದೇ ಸಬ್ಜೆಕ್ಟ್ನ ಲಕ್ಷಾಂತರ ವಿದ್ಯಾರ್ಥಿಗಳು ಓದಿರ್ತಾರೆ. ಆದರೆ PUCಗೆ ಬಂದಾಗ ಕೋರ್ಸ್ ಸೆಲೆಕ್ಷನ್ಸ್ಗಳ ಬಗ್ಗೆ, ಆ ಕಾಂಬಿನೇಷನ್ಸ್ಗಳ ಬಗ್ಗೆ ಅವರಿಗೆ ಕ್ಲಾರಿಟಿ ಸಿಗೋದಿಲ್ಲ. ಅವರಿಗೆ ಈ ಸೈನ್ಸ್ಗೆ ಬಂದಾಗ ಲೈಫ್ ಸೈನ್ಸ್ ಕಡೆ ಗಮನ ಹರಿಸ್ಬೇಕಾ ಅಥವಾ ಫಿಸಿಕಲ್ ಮ್ಯಾಥಮೆಟಿಕಲ್ ಸೈನ್ಸ್ ಕಡೆ ಗಮನ ಹರಿಸ್ಬೇಕಾ ಅನ್ನೋದು ಗೊತ್ತಾಗ್ತಿಲ್ಲ. ಉದಾಹರಣೆ ಕೊಡ್ತಿರ್ತೀನಿ, ಅವರು ನಾಳೆ ದಿನ ಅಲ್ಲಿ 2 ವರ್ಷದ ನಂತರದಲ್ಲಿ ಮೆಡಿಕಲ್ ಆದರೂ ಸಿಗಲಿ, ಇಂಜಿನಿಯರಿಂಗ್ ಆದರೂ ಸಿಗಲಿ ಅಂತ ಒಡೆದ ಕವಲಿನಲ್ಲಿ ಅವ್ರು ಹೋಗ್ತಿರ್ತಾರೆ. ಒಂದನ್ನೇ ಗಮನದಲ್ಲಿ ಇಟ್ಕೊಂಡು ಹೋಗೋದಕ್ಕೂ ಅವರಿಗೆ ಆ ಥರವೂ ಇರೋದಿಲ್ಲ ಎಷ್ಟೋ ವಿದ್ಯಾರ್ಥಿಗಳಲ್ಲಿ. ಇದು ನಾನು ಹೇಳ್ತಿರೋದು, ಆ 2 ವರ್ಷಗಳಿರುತ್ತಲ್ಲ, ಆ 2 ವರ್ಷಗಳು ಬಹಳ ಮುಖ್ಯವಾಗಿರುತ್ತೆ. ನಾವೆಲ್ಲರೂ ಕೂಡ ಇಂಪಾರ್ಟೆನ್ಸು ಕೇವಲ 10th ನಾವು ಅಷ್ಟೇ ಅಲ್ಲ, ಅದನ್ನು PUC ಆಗುವವರೆಗೂ ನಾವು ಎಲ್ಲರೂ ಸೇರಿ ಸೊಸೈಟಿ ಇಟ್ ಶುಡ್ ಗಿವ್ ಇಂಪಾರ್ಟೆನ್ಸ್. ಎಷ್ಟೋ ಕಡೆ ಪೇರೆಂಟ್ಸ್ಗಳಿಗೆ ಈ PUCಗೆ ಕಾಲೇಜಿಗೆ ಬರ್ತಿದ್ದಾಗೆ ವಿದ್ಯಾರ್ಥಿಗಳ ಮೇಲೆ, ತಮ್ಮ ಮಕ್ಕಳ ಮೇಲೆ ಒಂದು ರೀತಿಯಾಗಿ ಹಿಡಿತ ತಪ್ಪಿಸ್ಕೊಳ್ತಾರೆ. ಇವತ್ತಿನ ಟೆಕ್ನಾಲಜಿ, ಗ್ಯಾಡ್ಜೆಟ್ಸ್ಗಳು ಅದನ್ನೆಲ್ಲ ಅವರ ಕೈಗೆ ಇಟ್ಟು ತಮ್ಮ ಜವಾಬ್ದಾರಿಗಳನ್ನು ತಪ್ಪಿಸ್ಕೊಳ್ತಾ ಇರೋದನ್ನು ಕೂಡ ಎಲ್ಲೋ ಕಂಡು ಬರುತ್ತಾ ಅಂತ ಹೇಳಿ. ಪೇರೆಂಟ್ಸು 10thವರೆಗೂ ಬಂದಂಥವರು ಇನ್ನು 2 ವರ್ಷ ಅದು ಬಿಗಿ ಹಿಡಿತ ಬೇಕೇ ಆಗಿರುತ್ತಲ್ಲಿ. ಇಲ್ಲದಿದ್ದರೆ ಅವರ ಮಕ್ಕಳಿಗೆ ಅದು ಸಮಸ್ಯೆ ಆಗ್ಬೋದು. ಹಾಗೂ ಕಾಲೇಜುಗಳಲ್ಲೂ ಅಷ್ಟೇ ಆ ಹಿಡಿತ ಏನು ಹೈಸ್ಕೂಲ್ವರೆಗೂ ಬಂದಿರುತ್ತೆ ಅದನ್ನು ಕಾಲೇಜಿನವರೆಗೂ ಅದನ್ನು ಮುಂದುವರಿಸ್ಕೊಂಡು ಹೋಗಬೇಕು. ಕಾಲೇಜ್ ಇನ್ನೂ ಅವ್ರದ್ದು 16, 17, 18 ವಯಸ್ಸೊಳಗೆ ಇರ್ತಾರೆ. ಅವರು ಅಡಲ್ಟ್ಸ್ ಆಗಿರೋದಿಲ್ಲ, ಟೀನೇಜಲ್ಲಿ ಇರ್ತಾರೆ. ಅವರಿಗೆ ಆ ಮಾರ್ಗದರ್ಶನದ ಅಗತ್ಯ ಇಡೀ ಕಾಲೇಜಿಂದಲೂ ಬೇಕಾಗಿರುತ್ತೆ. ಹೀಗೆ ಸೊಸೈಟಿ, ಸರ್ಕಾರ ಎಲ್ಲ ಕಡೆಯಿಂದಲೂ. ಇಲ್ಲಿ ನಾನೊಂದು ಮುಖ್ಯವಾದಂಥ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲದಕ್ಕೂ ನಾವು ಸರ್ಕಾರವನ್ನೇ ಬ್ಲೇಮ್ ಮಾಡೋದು, ದೂಷಿಸುವುದು ತಪ್ಪಾಗುತ್ತೆ. ಇನ್ನೂ ಒಂದಾಗತ್ತೆ, ಏನು ಅಂತಂದರೆ ಹೈಸ್ಕೂಲ್ವರೆಗೂ ವಿದ್ಯಾರ್ಥಿಗಳು ಸ್ಕೂಲಿಗೆ ಬರ್ತಿದ್ದಾಗೆ, ಶಾಲೆಗೆ ಬರ್ತಿದ್ದಾಗೆ ಅಲ್ಲಿ ಅವರಿಗೆ ಪಾಠ ಪ್ರವಚನಗಳಾಗತ್ತೆ, ಅದಕ್ಕೆ ಸಂಬಂಧಪಟ್ಟಂಥ ನೋಟ್ಸ್ಗಳು ಕೊಡ್ತಾರೆ, ಎಲ್ಲವೂ ಈ ಥರ ಪ್ರಕ್ರಿಯೆನಲ್ಲಿರ್ತಾರೆ. ಕಾಲೇಜಿಗೆ ಬರ್ತಿದ್ದ ಹಾಗೆಯೇ ಅಲ್ಲೂ ಸಮಯದ ಕಡಿಮೆ ಆಗ್ತಾ ಹೋಗುತ್ತೆ. 2 hours, 3 hours, 4 hours ಥರ ಆಗುತ್ತೆ. ಎರಡನೇದು ಬಹಳ ಮುಖ್ಯವಾಗಿ ಅಲ್ಲಾಗೋದೇನು ಅಂತಂದರೆ ವಿದ್ಯಾರ್ಥಿಗಳು ಸೆಲ್ಫ್ ಪ್ರಿಪ್ರೇಷನ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕಾಗಿರುತ್ತಲ್ಲಿ. ಪ್ರಿಪೇರ್ ಮಾಡಿಕೊಂಡು ಬಂದು ಅವತ್ತಿನ ಕ್ಲಾಸ್ ಅಟೆಂಡ್ ಮಾಡಬೇಕಾಗತ್ತೆ. ಅಲ್ಲಿ ಟೀಚರ್ಸ್, ಲೆಕ್ಚರರ್ಸ್ ಏನಿರ್ತಾರೆ ಅವರ ಜೊತೆ ಅವರು ಆ ಪ್ರಾಬ್ಲಮ್ ಸಾಲ್ವಿಂಗ್ ಎಕ್ಸ್ಟ್ರಾ ಸ್ಕಿಲ್ಸ್ಗಳ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ, ಚರ್ಚೆ ಮಾಡಬೇಕಾಗತ್ತೆ. ಅಲ್ಲಿ ಅವರು ಇನ್ನು ಹೈಸ್ಕೂಲಿನ ಹಾಗೆ ಬಂದರೆ ಇಲ್ಲಿ ಪಾಠ ಮಾಡ್ತಾರೆ ಅವರು, ನನಗೆ ನೋಟ್ಸ್ ಕೊಡ್ತಾರೆ, ಅದೇ ಮೈಂಡ್ ಸೆಟ್ಟಲ್ಲಿ ನಾನು ನೋಟ್ಸ್ ಬಯಾಟ್ ಮಾಡ್ಕೊಂಡೋಗಿ ಬರೀಬೋದು, ಅದೇ ಮೈಂಡ್ ಸೆಟ್ಟಲ್ಲಿ ಅವರು ಇದ್ದರೆ ಅದು ತಪ್ಪಾಗುತ್ತೆ. ಕಾಲೇಜ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಅದನ್ನೇ ನಾನು ವಿದ್ಯಾರ್ಥಿಗಳು ಅವರಿಗೆ ಅವರ ರೆಸ್ಪಾನ್ಸಿಬಿಲಿಟೀಸು ಅರ್ಥವಾಗ್ತಾ ಹೋಗ್ಬೇಕು. ಕಳೆದ 20 ವರ್ಷದ ನಾನು ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಕೆಲವೊಮ್ಮೆ 10, 20%, 30%, 40%, 45%
ಫೇಲ್ ಆಗ್ತಿರೋದು ಫಸ್ಟ್ ಅಟೆಂಪ್ಟಲ್ಲಿ. ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗೋದಿದೆಯಲ್ಲ, ಅದು ನಾನು ಮಾತಾಡ್ತಾ ಇರೋದು. ಅದು ಇಂಪಾರ್ಟೆನ್ಸ್ ಬಹಳನೇ ಇದೆ. ಅಂದರೆ ಈಗ ಒಂದು 5 ಲಕ್ಷ ಜನ, 6 ಲಕ್ಷ ಜನ, 7 ಲಕ್ಷ ಜನ ಸೆಕೆಂಡ್ ಇಯರ್ PUC ಕರ್ನಾಟಕದಲ್ಲಿ ತಗೊಳ್ತಾರೆ ಅಂತಂದರೆ ಅದರಲ್ಲಿ 40-30% ಫೇಲ್ ಅಂತಂದರೆ ಲಕ್ಷ ವಿದ್ಯಾರ್ಥಿಗಳು ಪ್ರತಿ ವರ್ಷ ಫೇಲ್ ಹಾಕ್ಕೊಂಡು ಬಂದಿದ್ದಾರೆ ಕಳೆದ 20 ವರ್ಷದಲ್ಲಿ. ಹಾಗೆ ನೋಡಿದ್ರೆ ಒಂದು ಆವ್ರೇಜ್ ಅಂತ ತಗೊಳಕ್ಕೆ ಹೋದರೆ ಒಂದು ಪ್ರತಿ ವರ್ಷವೂ ಒಂದು 5 ಲಕ್ಷ ಜನ ತಗೊಳ್ತಾ ಇದ್ದಾರೆ ಸೆಕೆಂಡ್ PUC ಅನ್ನುವಂಥ ಒಂದು ಆವ್ರೇಜ್ ತಗೊಂಡ್ರೆ 20 ವರ್ಷದಲ್ಲಿ ಸರಿಸುಮಾರು 75 ಲಕ್ಷದ 1 ಕೋಟಿ ಜನ ವಿದ್ಯಾರ್ಥಿಗಳು ನಮ್ಮ ಕರ್ನಾಟಕದಲ್ಲಿ ಸೆಕೆಂಡ್ PUC ತಗೊಂಡಿದ್ದಾರೆ. ಆ 1 ಕೋಟಿ, ನಾನು ಅಂದಾಜು ಹೇಳ್ತಾ ಇದ್ದೀನಿ, ಅದು ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಬೇಕಷ್ಟೇ. ಆ 1 ಕೋಟಿ ವಿದ್ಯಾರ್ಥಿಗಳಲ್ಲಿ 30%, 40% ಅಥವಾ 20 ಫೇಲ್ ಆಗ್ತಿದ್ದಾರೆ ಅಂದ್ರೆ ಅದೆಷ್ಟು ಲಕ್ಷ ವಿದ್ಯಾರ್ಥಿಗಳು ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗ್ತಿದ್ದಾರೆ ಕರ್ನಾಟಕದಲ್ಲಿ ಸೆಕೆಂಡ್ PUCನಲ್ಲಿ. ಈ ಹಿನ್ನೆಲೆಯಲ್ಲಿ ನಾನು ಇವತ್ತು ಮಾತಾಡ್ತಾ ಇರೋದು, ಇದಕ್ಕೆ ಎಲ್ಲೋ ಒಂದು ಅರ್ಥ ಕೊಡಬೇಕಾಗತ್ತೆ, ಅದಕ್ಕೊಂದು ರೆಮಿಡಿ ಕೊಡಬೇಕಾಗತ್ತೆ. ಈ ರೆಮಿಡಿ ಯಾವ ಥರ ಕೊಡೋದು? ಎಲ್ಲಿ ಫೇಲ್ ಆಗ್ತಿದ್ದಾರೆ? ಪ್ರೈವೇಟ್ ಕಾಲೇಜ್ಗಳಲ್ಲಿ ಹೆಚ್ಚು ಜನ ಫೇಲ್ ಆಗ್ತಿದ್ದಾರಾ? ಏಡೆಡ್ ಕಾಲೇಜ್ಗಳಲ್ಲಿ ಫೇಲ್ ಆಗ್ತಿದ್ದಾರಾ? ಅಥವಾ ಗೌರ್ಮೆಂಟ್ ಕಾಲೇಜ್ಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಫೇಲ್ ಆಗ್ತಿದ್ದಾರಾ? ಅದನ್ನು ಗಮನಿಸ್ಕೊಂಡು ಅದಕ್ಕೆ ತಕ್ಕಂತೆ ಅಲ್ಲಿ ವ್ಯವಸ್ಥೆಗಳನ್ನು ಚೇಂಜ್ ಮಾಡಬೇಕು. ನಾವು ಕರ್ನಾಟಕದಲ್ಲಿ ಎಜುಕೇಷನ್ ಹಬ್ ಆಗಿರೋವಂಥದ್ದು, ಇಲ್ಲಿ ನಾವು ಈ ಒಂದು ಹಂತದಲ್ಲಿ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ. ನೀವು ಕೇಳ್ಬೋದು, ಇಲ್ಲಿ ಯಾಕೆ ನೆಗ್ಲೆಕ್ಟ್ ಮಾಡುವ ಹಾಗಿಲ್ಲ ಅಂತ. ಒಂದು, ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಕಡೆಯೂ ಸೆಕೆಂಡ್ PUC ಮಿನಿಮಮ್ ಕ್ವಾಲಿಫಿಕೇಶನ್ ಕೇಳೋದು ಪ್ರಾರಂಭ ಆಗೋಗಿದೆ. ಎರಡನೇದು, ಬಹಳ ಮುಖ್ಯವಾಗಿ GR ಅಂತಾರೆ, ಗ್ರಾಸ್ ಎನ್ರೋಲ್ಮೆಂಟ್ ರೇಷಿಯೋ ಫಾರ್ ದ ಹೈಯರ್ ಎಜುಕೇಷನ್ ಅಂತ. ಅಲ್ಲಿ ಕೂಡ ಇದು ಇಲ್ಲಿ ಫಸ್ಟ್ ಅಟೆಂಪ್ಟಲ್ಲಿ ಫೇಲ್ ಆಗೋರ ಸಂಖ್ಯೆ ನಮಗೆ ಕಡಿಮೆ ಆಗಿದ್ದಷ್ಟು ಅಲ್ಲಿ GRಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಹೆಚ್ಚು ಜನ ಪದವಿಗೆ ಹೋಗುವಂಥವರು ಕಡಿಮೆ ಆಗ್ತಾ ಇರ್ತಾರೆ. ಹೋಗಬೇಕಾದಂಥ ಅಷ್ಟು ಲಕ್ಷ ಜನ ಹೋಗೋದಿಲ್ಲ, ಬೇರೆ ಕವಲು ದಾರಿ ಹಿಡ್ಕೊಳ್ಬೇಕಾಗತ್ತೆ ಅವರು. ಅವರಿಗೆಲ್ಲ ಇನ್ನೂ ನಾನು ಪ್ರಶ್ನೆ ಬರುತ್ತೆ, ಈ 20 ವರ್ಷದಲ್ಲಿ ನಿಜವಾಗ್ಲೂ ಅವರಿಗೆ ಏನೋ ಒಂದು ಕಾರಣದಿಂದ, ಯಾವುದೋ ಸಬ್ಜೆಕ್ಟ್ ಕಾರಣವೋ ಕೋರ್ಸ್ ಕಾರಣವೋ ಏನೋ ಒಂದು ಇದರಲ್ಲಿ ಅವರು ಮಾಡ್ಕೊಳ್ಳಿಲ್ವಲ್ಲ, ಅವ್ರದ್ದೆಲ್ಲ ಏನಾಯ್ತು? ಅದಕ್ಕೇನು ರೆಮಿಡಿ ಇದೆ? ಇನ್ನು ಇವತ್ತಿನ ಒಂದು ಎಜುಕೇಷನ್ ಸಿಸ್ಟಮ್ ನೋಡಿದ್ರೆ ಅದು NEP ಆಗಲಿ SCP ಆಗಲಿ, ಇದರಲ್ಲಿ ಬಹಳಷ್ಟು ಸ್ಟೂಡೆಂಟ್ ಓರಿಯೆಂಟೆಡ್ ಇದೆ ಆ ನಿಯಮಗಳೆಲ್ಲ. ಅಲ್ಲಿ ಹೇಗೆ ಅಂತಂದರೆ PUCನಲ್ಲಿ 2 ವರ್ಷ ಅವ್ರು ಏನು ಓದಿರ್ತಾರೆ ಅದನ್ನು ಅವರು ಚೇಂಜ್ ಮಾಡ್ಕೊಳ್ಬೋದು ಡಿಗ್ರಿಗೆ ಬಂದಾಗ. ಮೊದಲು PUCನಲ್ಲಿ ಏನು ಓದಿರ್ತಾರೆ ಅದೇ ಕಂಟಿನ್ಯೂಯೇಷನ್ ಡಿಗ್ರಿ ಆಗಬೇಕಾಗಿರುತ್ತೆ, ಅದೇ ಮಾಸ್ಟರ್ ಡಿಗ್ರಿಗೆ ಹೋಗಬೇಕಾಗಿರುತ್ತೆ. ಆದರೆ ಇವತ್ತಿನ ದಿನ ದೇ ಕ್ಯಾನ್ ಚೇಂಜ್. ಕಾಮರ್ಸ್ ಓದಿದ್ರೆ ಸೈನ್ಸ್ಗೆ ಬರ್ತಾ ಇದ್ದಾರೆ, ಸೈನ್ಸ್ ಓದಿದ್ರೆ ಕಾಮರ್ಸ್ಗೆ ಹೋಗ್ತಿದ್ದಾರೆ, ಆರ್ಟ್ಸ್ಗೆ ಹೋಗ್ತಿದ್ದಾರೆ. ಸೊ ಈ ರೀತಿಯಾದಂಥದ್ದು ಅಲ್ಲಿ ನಾವು ಕ್ರಿಯೇಷನ್ ಆಫ್ ಇದು ಲಾಂಗ್ ಟರ್ಮ್ ಗೋಲ್ಸ್ಗಳ ಬಗ್ಗೆ ಮತ್ತು ಈ ಫ್ಲೆಕ್ಸಿಬಿಲಿಟಿ ಆಫ್ ದ ಸಬ್ಜೆಕ್ಟ್ಸ್ಗಳ ಬಗ್ಗೆ ಅವರಿಗೆ ನಾವು ತಿಳಿಸ್ತಾ ಇರಬೇಕು. ಫೈನಲಿ ಇಟ್ ಇಸ್ ನಾಟ್ ಜಸ್ಟ್ PU, ಇಟ್ ಇಸ್ ಬಿಯಾಂಡ್ PUನಲ್ಲಿ ಅವ್ರು ಮುಂದುವರೆದು ಎಜುಕೇಟೆಡ್ ಆಗಿ ಈ ದೇಶವನ್ನು ಕಟ್ಟಬೇಕಾಗತ್ತೆ ಮುಂದಿನ ಪೀಳಿಗೆಯವರು. ಹಾಗಾಗಿ ನನ್ನ ಈ ಇವತ್ತಿನ ಈ ಡಿಗ್ರಿ ಆದ ನಂತರ PUC ಆದ ಕಾಲೇಜಿಗೆ ಬರ್ತಿದ್ದ ಹಾಗೇನೆ ವಿದ್ಯಾರ್ಥಿಗಳು ಫೇಲ್ ಯಾಕೆ ಹೆಚ್ಚು ಸಂಖ್ಯೆನಲ್ಲಿ ಆಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಿದ್ದು. ನಾನು ಈ ವಿಡಿಯೋ ಕೆಳಗೆ ಎಲ್ಲ ಡೀಟೇಲ್ಸು ಕೊಟ್ಟಿದ್ದೀನಿ, ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೀನಿ. ಪ್ರತಿ ವರ್ಷ ಕಳೆದ 20 ವರ್ಷದಲ್ಲಿ ಪ್ರತಿ ವರ್ಷ ರಿಸಲ್ಟ್ಸ್ ಎಷ್ಟು ಬಂದಿದೆ ಅದರ ಲಿಂಕ್ಗಳನ್ನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಕಾಲಮಲ್ಲಿ ಕೊಟ್ಟಿದ್ದೀನಿ, ಖಂಡಿತ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿದೆ ಅನ್ನೋದಾದರೆ ಒಮ್ಮೆ ಲೈಕ್ ಬಟನ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಇತರರೊಂದಿಗೆ ಹಂಚಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ.